ಹಾಯ್ ಹಲೋ ನಮಸ್ತೆ. ಇದು ನಿನ್ನೆದು ವಿಡಿಯೋ. ನಿನ್ನೆ ಸಂಡೇ ನಾವು ಹೊರಟಿದ್ದು ಆದ್ವಾನಿ ಕಡೆ. ಆದ್ವಾನಿ ಅಂದರೆ ಆಂಧ್ರ ಪ್ರದೇಶಲ್ಲಿದೆ. ನಮ್ಮ ಕೊಪ್ಪಳದಿಂದ 160 to 165 ಕಿಲೋಮೀಟರ್ಸ್ ಆಗುತ್ತೆ. ಸೊ ನಾವು ಅಮ್ಮ ಬಟ್ಟೆ ವ್ಯಾಪಾರ ಮಾಡ್ತಾರೆ. ಚಿಕ್ಕದ ಶಾಪ್ ಇದೆ, ಲೇಡೀಸ್ ಐಟಮ್ಸ್ ಎಲ್ಲ ಸಿಗುತ್ತೆ ಅದರಲ್ಲಿ. ಅದಕ್ಕೆ ಸ್ಯಾರೀಸ್ ಎಲ್ಲ ತರೋಕ್ಕೆ ಅಂತ ಆದ್ವಾನಿಗೆ ಹೊರಟಿದ್ವಿ. ಹೋಗ್ತಾ ದಾರಿಲಿ ಇದು ಕೊಪ್ಪಳದಲ್ಲಿ ಸ್ವಲ್ಪ CNG ಫಿಲ್ ಮಾಡಿಸ್ಕೊಂಡು 6:30ಗೆ ಬಿಟ್ವಿ ನಾವು. ಎಕ್ಸಾಕ್ಟ್ ಕೊಪ್ಪಳನ ಬಿಟ್ಟರೆ 9:30ಗೆಲ್ಲ ಆದ್ವಾನಿಲಿದ್ವಿ. 3 hours ಆಯಿತು. ಮುಂಚೆ ಎಲ್ಲ ರೋಡ್ ಅಷ್ಟೊಂದು ಸರಿ ಇರಲಿಲ್ಲ, ಅಂದರೆ ಮಾಡ್ತಾಯಿದ್ದಾರೆ. ಕುಡುತ್ನಿ ಬಳ್ಳಾರಿ ಅಲ್ಲಿವರೆಗೂ ಕಂಪ್ಲೀಟೇ ಆಗ್ತಾಯಿಲ್ಲ. ತುಂಬ ವರ್ಷದಿಂದ ನೋಡ್ತಾಯಿದ್ದೀವಿ ನಾವು. ಫುಲ್ ಎಷ್ಟೋ ವರ್ಷ ಆಯಿತು. ಇದು ಹೊಸಪೇಟೆವರೆಗೂ ಏನೋ ಚೆನ್ನಾಗೇ ಇದೆ. ಇವಾಗ ಸ್ವಲ್ಪ ಬೆಟರ್ ಆಗಿದೆ, ಎಲ್ಲ ಕಡೆ ಕಂಪ್ಲೀಟ್ ಆಗ್ತಾಯಿದೆ ವರ್ಕು. ಹಾಗಾಗಿ 3 hours ರೀಚ್ ಆದ್ವಿ. ಇದು ಜಿಂದಾಲ್ ಫ್ಯಾಕ್ಟ್ರಿ ನೋಡಿ. ಹೋಗ್ತಾ ಜೋಳದ ರಾಶಿ ಗುಡ್ಡದ ಮೇಲೆ ಎಷ್ಟು ಚೆನ್ನಾಗಿ ಸೂರ್ಯ ಕುಂತಿದ್ದೆ, ಅದನ್ನ ಕ್ಯಾಪ್ಚರ್ ಮಾಡ್ಕೊಂಡ್ವಿ. ಇನ್ನು ಅಲ್ಲಿಂದ ತೋಣಗಲ್ಲಿಗೆ ಹೋದ್ವಿ. ತೋಣಗಲ್ಲಲ್ಲಿ ಸ್ವಲ್ಪ ಟಿಫಿನ್ ಚೆನ್ನಾಗಿ ಸಿಗುತ್ತೆ, ಮತ್ತು ಮುಂದೆ ಹೋಗ್ತಾ ಲೇಟ್ ಆಗುತ್ತೆ. ಒಂದು ಬಳ್ಳಾರಿಲಿ ಅಷ್ಟು ಚೆನ್ನಾಗಿ ಸಿಗೋಲ್ಲ ನಾವು ಹೋಗೋ ದಾರಿಲಿ. ಅದಕ್ಕೆ ಇಲ್ಲೇ ಮುಗಿಸ್ಕೊಂಡು ಹೋಗ್ಬಿಟ್ರೆ ಆಯ್ತಂತ ತೋಣಗಲ್ಲಲ್ಲಿ ಮಾಡೋಣ ಅಂದ್ಕೊಂಡ್ವಿ. ನೋಡಿ ಇದು ತೋಣಗಲ್ ಫ್ಯಾಕ್ಟ್ರಿ. ಇಷ್ಟೊಂದು ಪೊಲ್ಯೂಷನ್ ಆಗ್ತಾಯಿದೆ ಅಂದ್ಕೊಂಡು ಮುಂದೆ ಹೋದ್ವಿ. ಟಿಫಿನ್ ಮಾಡಿಕೊಂಡು ಮತ್ತೆ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಇದು ಕರ್ನಾಟಕ ಆಂಧ್ರ ಬಾರ್ಡ್ರು ಹತ್ರ. ಇದು ನೋಡಿ ಛತ್ರಗುಡಿ ಅಂತ. ಇದು ಆ್ಯಕ್ಚುಲಿ ಚೆಕ್ ಪೋಸ್ಟ್ ಇದೆ ಇಲ್ಲಿ. ಛತ್ರಗುಡಿ ಆಂಜನೇಯ ಫೇಮಸ್ ಟೆಂಪಲ್ಲು. ಇದು ಕ್ರಾಸ್ ಆದರೆ, ಇದು ಚೆಕ್ ಪೋಸ್ಟ್ ಕ್ರಾಸ್ ಆದರೆ ಆಂಧ್ರ, ಈ ಕಡೆ ಎಲ್ಲ ಕರ್ನಾಟಕ. ಅಲ್ಲಿಂದ ಸೀದಾ ಆದ್ವಾನಿಗೆ ಹೋದ್ವಿ. ಆದ್ವಾನಿ ಎಂಟ್ರೆನ್ಸ್ ಇದು ಮಾರ್ಕೆಟ್ ಏರಿಯಾ. ಇದು ಅವತ್ತು ಆ್ಯಕ್ಚುಲಿ ಅಷ್ಟೊಂದು ರಶ್ ಇರಲಿಲ್ಲ ಮಾರ್ಕೆಟಲ್ಲಿ, ಯಾಕಂದರೆ ನಾವು ಹೋಗಿದ್ದು ತುಂಬ ಬೇಗ ಹೋಗಿದ್ವಿ. ಸಂಡೇ ಬೇರೆ, ಎಲ್ಲ ಸ್ವಲ್ಪ ಲೇಟಾಗಿ ಓಪನ್ ಆಗ್ತದಲ್ಲ. ಇದು ಶಾಪ್ ಬಂದು ನೋಡಿ ತೊಗೊಳೋದು ಎಲ್ಲ ನೋಡಿದ್ವಿ. ಬಟ್ ಆಷಾಢ ಮಾಸ ಅಂತ ಸ್ಟಾಕ್ ಜಾಸ್ತಿ ಇರಲಿಲ್ಲ, ಅದರಲ್ಲೇ ಆರಿಸ್ಕೊತಾ ಇದ್ರು ಅಮ್ಮ. ಅಲ್ಲೆಲ್ಲ ಸ್ವಲ್ಪ ಫುಲ್ಲು ಡಲ್ ಅಂತೆ, ಮಾರ್ಕೆಟ್ ಏನೂ ಇರಲ್ಲಂತೆ 2-3 months ಆಷಾಢ ಮಾಸ ಮುಗಿಯೋವರೆಗೂ. ಅದಕ್ಕೆ ಮಾಲ್ ತರಿಸಿಲ್ಲ ಅಂತಂದರು. ಏನೇನಿದೆ ಅದರಲ್ಲೇ ಸೆಲೆಕ್ಟ್ ಮಾಡ್ಕೊತಾ ಇದ್ಲು ಅಮ್ಮ. ಅಲ್ಲಿಂದ ಅವ್ರ ಗೋಡೌನಿಗೆ ಕರ್ಕೊಂಡೋದ್ರು. ಇದು ಅವ್ರ ಗೋಡೌನು. ಯಾವಾಗಲೂ ಹೋದಾಗ ಫುಲ್ ಇರ್ತಿತ್ತು, ಅದೇ ಹೇಳಿದ್ನಲ್ಲ. ಅದಕ್ಕೆ ಈ ಸರಿ ಸ್ವಲ್ಪ ಖಾಲಿ. ಇದು ಡ್ರೆಸ್ಸು ಮತ್ತು ನೈಟಿ ತೊಗೊಳ್ಳೋ ಶಾಪು. ಅಲ್ಲಿಗೆ ಹೋದ್ವಿ. ಅಲ್ಲಿಂದ ಸ್ವಲ್ಪ ತರಕಾರಿ ತೊಗೊಳ್ಳೋಣ ಅಂತ ಮಾರ್ಕೆಟ್ ಕಡೆ ಹೋದ್ವಿ. ನೋಡಿ ತರಕಾರಿ ಅಂತೂ ಅಲ್ಲಿ ನಮ್ಮ ಕರ್ನಾಟಕ ಕಂಪೇರ್ ಮಾಡಿದರೆ ಫುಲ್ಲು ರೇಟ್ ಕಮ್ಮಿ. ಅಲ್ಲಿ ನಮ್ಮ ಕಡೆ 20 ರೂಪಾಯಿ ಪಾವು ಕಿಲೋ ಇದ್ದರೆ ಅಲ್ಲಿ 30 ರೂಪಾಯಿ 1 ಕಿಲೋ ಸಿಗುತ್ತೆ. ಬೇಡ 40 ರೂಪಾಯಿ 1 ಕಿಲೋ ಸಿಗುತ್ತೆ. ಅಷ್ಟು ರೇಟ್ ಡಿಫ್ರೆನ್ಸು. ಅದಕ್ಕೆ ಹೋದಾಗೆಲ್ಲ ನಾವು ಸ್ವಲ್ಪ ತರಕಾರಿ ತೊಗೊಂಡು ಬಂದುಬಿಡ್ತೀವಿ. ಚೆನ್ನಾಗೆಲ್ಲ ಫ್ರೆಶ್ ಕೂಡ ಇರುತ್ತೆ. ನಾವು ಜಾಸ್ತಿ ಏನು ತೊಗೊಳ್ಳಿಲ್ಲ ನಿನ್ನೆ, ಯಾಕಂದರೆ ಸ್ವಲ್ಪ ನಮ್ದು ಹಂಗೆ ಊರಿಗೆಲ್ಲ ಓಡಾಡೋದು ಟ್ರಿಪ್ಸ್ ಎಲ್ಲ ಇರುತ್ತಲ್ಲ. ಅದಕ್ಕೆ ಸ್ವಲ್ಪ ಎಷ್ಟು ಬೇಕು ಅಷ್ಟು ತೊಗೊಂಡು ಬಂದ್ವಿ. ಎಲ್ಲ ಫುಲ್ ಫ್ರೆಶ್ ಆಗಿತ್ತು. ಸೊಪ್ಪು ಅಷ್ಟೇ ತುಂಬ ಚೆನ್ನಾಗಿತ್ತು, ನೋಡಿ ಬಿಡೋಕ್ಕಾಗಲಿಲ್ಲ. ಅದನ್ನ ಒಂದು ಸ್ವಲ್ಪ ತೊಗೊಂಡ್ವಿ. ಇನ್ನು ಒಣಮೆಣ್ಸಿನ್ಕಾಯಿನೂ ಇಲ್ಲಿ ರೇಟ್ ಕಡಿಮೆ ಇರುತ್ತೆ, ಚೆನ್ನಾಗೂ ಇರುತ್ತೆ ಖಾರ. ಅದಕ್ಕೆ ಅದನ್ನು 1 kg ತೊಗೊಂಡ್ವಿ. ಹಾಗೆ ಒಗ್ಗರಣೆಗೆಲ್ಲ ಹಾಕೋಕ್ಕಿರುತ್ತೆ ಅಂತ. ನಿಂಬೆನೂ ತೊಗೊಂಡು ಅಮ್ಮ ನಾನು ನಮಗೆ ಶಾಪ್ ಕಡೆ ವಾಪಸ್ ಹೋಗ್ತಾಯಿದ್ವಿ. ಯಾಕಂದರೆ ಕಾರ್ ಪಾರ್ಕಿಂಗ್ ಅಲ್ಲೇ ಮಾಡಿದ್ವಲ್ಲ. ಹೋಗ್ತಾ ದಾರಿಯಲ್ಲಿ ಈ ಥರ ಶಾಪ್ಸೆಲ್ಲ ನೋಡ್ಕೊತ ಹೋಗ್ತೀವಿ. ಎಲ್ಲ ಐಟಮು ಸಿಗುತ್ತೆ ಅಲ್ಲಿ ಹೋಲ್ಸೇಲು. ಬಟ್ ನಮಗೇನೋ ಬೇಕಾಗಿದ್ದಿಲ್ಲ, ಸುಮ್ಮನೆ ನೋಡ್ಕೊತ ಹೋದ್ವಿ. ಆಮೇಲೆ ಅಂಗಡಿಯವರೆಲ್ಲ ನಮ್ಮ ಕಾರ್ಗೆ ಲೋಡ್ ಮಾಡಿಕೊಟ್ರು. ತೊಗೊಂಡಿರೋ ಐಟಮ್ಸ್ನೆಲ್ಲ ಲೋಡ್ ಮಾಡಿಕೊಂಡು ಊಟಕ್ಕೆ ಹೋದ್ವಿ. ಅಲ್ಲಿ ಆಂಧ್ರ ಫುಡ್ ಅಂದರೆ ಫುಲ್ ಫೇಮಸ್ ಅಲ್ಲ. ನಮ್ಮ ಹುಡುಗ ಊಟ ತೊಗೊಂಡ, ನಾನು ಅಮ್ಮ ರೈಸ್ ತೊಗೊಂಡ್ವಿ, ಗೋಬಿ ರೈಸು. ಅಲ್ಲಿ ಫುಲ್ ಕ್ವಾಂಟಿಟಿ ಭಾಳ ಕೊಡ್ತಾರೆ. ನಮಗಂತೂ ಒಂದು ಫುಲ್ ರೈಸ್ ತಿನ್ನೋಕ್ಕಾಗಲ್ಲ ಅಂತ ಗೊತ್ತಿದ್ದೆ, ಬೈಟು ತೊಗೊಂಡ್ವಿ. ಅಷ್ಟಕ್ಕೆ ಫುಲ್ ಸಾಕಾಗೋಯ್ತು. ಟೇಸ್ಟ್ ಮಾತ್ರ ಚೆನ್ನಾಗಿತ್ತು, ಖಾರ ಚೆನ್ನಾಗಿತ್ತು. ಅದಾದಮೇಲೆ ಬೈಟು ಟೀ ಕುಡಿದು ಮತ್ತು ರಿಟರ್ನು ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಬರ್ತಾ ಸ್ವಲ್ಪ 3 hours ಮೇಲೆ ಆಯಿತು. 3.5 hours ಏನೋ ಆಯಿತು. ಯಾಕಂದರೆ ನಾವು ಸ್ಟ್ರೈಟಾಗಿ ಬರಲಿಲ್ಲ. ಆದರೂ ಬೆಳಗ್ಗೆ ಅಂತ ಬಿಸಿಲಿತ್ತು, ಸೆಕೆನೂ ಇತ್ತು. ಬರೋ ಹೊತ್ನಾಗ ಸ್ವಲ್ಪ ಅವಾಗೆ ಮಾಡಾಗಿದ್ದರಿಂದ ಮಳೆಯನ್ನು ಬರಲಿಲ್ಲ. ಮಾಡಾಗಿದ್ದಕ್ಕೆ ಅಷ್ಟೊಂದು ಸೆಕೆನೂ ಇರಲಿಲ್ಲ. ಚೆನ್ನಾಗಿತ್ತು, ಪ್ಲೆಸೆಂಟಾಗಿ ಟೆಂಪ್ರೇಚರೆಲ್ಲ. ಅಲ್ಲಿಂದ ಹೊಸಪೇಟೆಯಲ್ಲಿ ಡಿ-ಮಾರ್ಟ್ಗೆ ಹೋದ್ವಿ ನಾವು. ಹಾಗಾಗಿ ಸ್ವಲ್ಪ ಟೈಮ್ ಹಿಡೀತು. ಡಿ-ಮಾರ್ಟಲ್ಲಿ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಿಕೊಂಡು, ಯಾಕಂದರೆ ಮತ್ತೆ ಅದಕ್ಕಾಗಿ ಹೋಗೋಕ್ಕಾಗಲ್ಲ. ಹೋಗಿರ್ತೀವಲ್ಲ, ಏನಾದರೂ ನೋಡ್ಕೊಂಡು ಹೋಗೋಣ ಅಂತ ಡಿ-ಮಾರ್ಟ್ಗೆ ಹೋದ್ವಿ. ಡಿ-ಮಾರ್ಟಲ್ಲಿ ಸ್ವಲ್ಪ ಐಟಮ್ಸ್ ತೊಗೊಂಡು ಅಲ್ಲಿಂದ ಮತ್ತೆ ಕೊಪ್ಪಳ ಕಡೆ ಬಂದ್ವಿ. ಬರೋಷ್ಟರಲ್ಲಿ ಸಂಜೆ ಆಗಿತ್ತು, 6 ಗಂಟೆ ಆಗಿತ್ತು. ಎಕ್ಸಾಕ್ಟ್ 12 hours ಇಷ್ಟೆಲ್ಲ ಕೆಲಸ ಮುಗಿಸ್ಕೊಂಡು ಮನೆಗೆ ರಿಟರ್ನ್ ಆದ್ವಿ. ಬಂದು ಅವನ್ನೆಲ್ಲ ಸೀರಿಯಲ್ಸ್ ಎಲ್ಲ ತೆಗೆದು ಅವನ್ನೆಲ್ಲ ಫೋಟೋ ತೆಗೆದು ಅಮ್ಮಂದೊಂದು ಸ್ಯಾರಿ ಗ್ರೂಪ್ ಇದೆ,
ಆ ಗ್ರೂಪಲ್ಲೆಲ್ಲ ಪೋಸ್ಟ್ ಮಾಡಿ. ಮತ್ತು ರಾತ್ರಿ ಅಡುಗೆ ಮಾಡಿಕೊಂಡು ಊಟ ಮಾಡಿ ಮಾಡ್ಕೊಂಡ್ವಿ. ಹಿಂಗಿತ್ತು ನಿನ್ನೆ ದಿನ. ಅದಕ್ಕೆ ನಿಮ್ಮ ಹತ್ರ ಶೇರ್ ಮಾಡ್ಕೊಳೋಣ ಅಂತ ಒಂದು ವಿಡಿಯೋ ಮಾಡಿದೆ. ಓಕೆ, ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬೈ ಬಾಯ್, ಟೇಕ್ ಕೇರ್. ಸಾರಿ, ಟೀದೊಂದು ಹೇಳೋದು ಮರ್ತ್ಬಿಟ್ಟಿದ್ದೆ. ಕೊಪ್ಪಳದಲ್ಲಿ ಎಂಟ್ರೆನ್ಸ್ಗೆ ಟೀ ಕುಡ್ಕೊಂಡು ಮನೆಗೆ ಬಂದ್ವಿ. ನಾನು ಟೀ, ನಮ್ಮ ಹುಡುಗ ಲೆಮನ್ ಟೀ ತೊಗೊಂಡಿದ್ದ. ಓಕೆ, ಬೈ ಬಾಯ್.